ಕಾರಟಗಿ ಉಪವಿಭಾಗದ ಕಾರಟಗಿ ಶಾಖೆಯಲ್ಲಿ ಮಾಪಕ ಓದುಗ ಅಂದರೆ ಮೀಟರ್ ರೀಡರ್ ಆಗಿ ಕೆಲಸ ಮಾಡ್ತಿರುವಂಥ ದುರ್ಗಯ್ಯನವರು ನಮ್ಮ ಜೊತೆಯಲ್ಲಿದ್ದಾರೆ. ನೂರ್ ಫಾತಿಮಾ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರು ತುಂಬ ನೊಂದ್ಕೊಂಡು ಮಾತಾಡ್ತಾ ಇದ್ದಾರೆ. ಅಂದರೆ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದೀವಿ ಸರ್. ಪ್ರತಿದಿನ ನಾವು ಕೆಲಸ ಮಾಡೋದು ಭಯದ ವಾತಾವರಣದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಮೇಲೆ ಒಂದಿಷ್ಟು ದಾಳಿಗಳಾಗುವಂತಹ ಪರಿಸ್ಥಿತಿಗಳನ್ನ ಎದುರಿಸಿದ್ದೀವಿ. ಕತ್ಲಲ್ಲಿ ಯಾರೋ ಬರ್ತಾರೆ, ಮಾತಾಡಿಸ್ತಾರೆ, ಹೊಡೆಯೋ ಥರ ನಮ್ಮ ಮೇಲೆ ದಾಳಿ ಮಾಡೋ ಥರ ಬರ್ತಾರೆ. ಅದನ್ನೆಲ್ಲ ನಾನು ಕೇಳಿದೆ, ಯಾಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ನೀವು ಒಂದು ಅಲಿಗೇಷನ್ಸ್ ಮಾಡ್ತೀನಿ ಅಂತ ಹೊರಟಿದ್ದೀರಾ ಇವತ್ತು. ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅಂದಾಗ, ಸರ್ ನಾನು ಒಬ್ಬ ಅಸಹಾಯಕನಾಗಿದ್ದಾಗ ನನ್ನ ಮೊಬೈಲ್ನ ತೆಗೆದು ಶೂಟ್ ಮಾಡೋಕ್ಕೂ ನನಗೆ ಟೈಮ್ ಸಿಗಲಿದ್ದಾಗ ನಾನು ಏನು ಸಾಕ್ಷಿನ ಕೊಡಲಿ ಸರ್ ಅಂತ ಅವ್ರು ಹೇಳಿದ್ದಾರೆ. ಅವ್ರ ಮಾತಲ್ಲೂ ಸರಿ ಇದೆ ಅನ್ನಿಸ್ಬೋದು. ಆದರೆ ಮುಂದಿನ ವಿಚಾರಗಳನ್ನ ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ, ದುರ್ಗಯ್ಯನವ್ರು ಏನು ಹೇಳ್ತಾರೆ ಅಂತ. ಸರ್ ನಮಸ್ಕಾರ ದುರ್ಗಯ್ಯ ಅವರೇ, ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀವಿ ಅಂದರೆ ಇವತ್ತು ನೀವು ಬಂದಿದ್ದೀರಿ, ಚೆನ್ನಾಗಿದ್ದೇವೆ ಅಂದರೆ ಸುಮ್ಮನೆ ಹೇಳೋಕ್ಕಷ್ಟೇ ಚೆನ್ನಾಗಿದ್ದೀವಿ ಸರ್. ಮಾನಸಿಕವಾಗಿ ಭಾಳ ನೊಂದ್ಕೊಂಡು ನೌಕರಿ ಮಾಡ್ತಾ ಇದ್ದೀವಿ. ನಾನಲ್ಲ ಸರ್, ನನ್ನ ಹಿಂದೆ ಇರ್ತಕ್ಕಂಥ ಪ್ರತಿಯೊಬ್ಬ JLM ಇರ್ಬೋದು, ಲೈನ್ಮನ್ ಇರ್ಬೋದು, ಮೆಕ್ಯಾನಿಕ್ ಗ್ರೇಡ್ 2, ಗ್ರೇಡ್ 1, ಮೀಟರ್ ರೀಡರ್ಸ್ಗಳು, JEಗಳು, ಇಲ್ಲೇನು ನಾವು ಕಾಡಿಗೆ ಸಬ್ ಡಿವಿಷನ್ನಲ್ಲಿ ಏನು ಕೆಲಸ ಮಾಡ್ತಿದ್ದೀವಿ, ಪ್ರತಿಯೊಬ್ಬ ನೌಕರರು ಮಾನಸಿಕವಾಗಿ ಖುದ್ದು ನೊಂದು ಕೆಲಸ ನಿರ್ವಹಿಸ್ಕೊಂತಿದ್ವಿ. ಅಧಿಕಾರಿಗಳು ಏನೇ ಕೆಲಸ ಕೊಟ್ರು ಅವ್ರು ಹೇಳ್ತಕ್ಕಂಥ ಕೆಲಸಗಳನ್ನು ಚೊಕ್ಕವಾಗಿ ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರು ಸಹ ನಮಗೆ ಇವರು ನೂರ್ ಫಾತಿಮಾ ಅವ್ರ ಕಡೆಯಿಂದ ಪ್ರತಿಯೊಂದು ಹೆಜ್ಜೆ ನಮಗೆ ಭಯ ಕಾಡ್ತಾ ಇದೆ. ಯಾಕಂದ್ರೆ ನಾವು ಪ್ರತಿಭಟನೆ ಮಾಡಿದ ಮೇಲೆ, ನಾವು ಈ ಪ್ರತಿಭಟನೆ ಜೂನ್ 12ನೇ ತಾರೀಕು ಪ್ರತಿಭಟನೆ ಮಾಡಿದಾಗಲಿಂದ ಹಿಡಿದು ಪ್ರತಿಭಟನೆ ಮಾಡಿಬಿಟ್ಟು, ಪ್ರತಿಭಟನೆ ಯಾಕೆ ಮಾಡಿವ ಅಂತಂದ್ರೆ, ನಾವು ಹೇಗಿದೆ ಅಂದ್ರೆ ನಾವು ಇದಕ್ಕಿಂತ ಮುಂಚೆ ನಾವು ಕೆಲಸ ಮಾಡ್ತಾ ಇದೀವಿ. ಪ್ರತಿಭಟನೆ ಮಾಡೋ ಕಾರಣ ಏನಾಗಿದೆ ಅಂದ್ರೆ, ಈಗ ಯಾಕಾಗ್ತದೆ, ಅಲಿಗೇಷನ್ ಮಾಡ್ತಾ ಇದ್ಲು, ನೀವು ಏಕವಚನದಾಗ ಮಾತಾಡೋದು, ಆಮೇಲೆ ನಿನಗೆ ಅಲ್ಲಿಗೆ ಹಾಕ್ತೀನಿ, ಇಲ್ಲಿಗೆ ಹಾಕ್ತೀನಿ, ನಿನಗೆ ವರ್ಗಾವಣೆ ಮಾಡ್ತೀನಿ, ನಿನಗೆ ಕ್ಯಾಂಪ್ಗೆ ಹಾಕ್ತೀನಿ, ಅಲ್ಲಿಗೆ ಹಾಕ್ತೀನಿ ಅಂತೇಳಿ ಹಿಂಗೆ ಅಲಿಗೇಷನ್ ಮಾಡ್ತೀವಿ. ಅವಾಗ ನಾವು ಏನು ಮಾಡುತ್ತೆ ಅಂದ್ರೆ, ಅಸಹಾಯಕರು ನಾವು ಫೋನ್ ತಗೊಂಡು ವಿಡಿಯೋ ಮಾಡ್ಕೊಂತ ಅಲ್ಲಿ ಸಮಯ ಇರೋದಿಲ್ಲ. ಹಾಗಾಗಿ ನಾವು ನೋಡಿ 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 ಒಂದು ಸಂದರ್ಭ ಅಂತ ಬಂತದು. ಯಾಕೆ ಬಂತಂದ್ರೆ, ಒಬ್ಬ ಲೈನ್ಮನ್ ಒಂದು ರೈತರ ಕಡೆಯಿಂದ ಒಂದು ಕಂಪ್ಲೇಂಟ್ ಬರುತ್ತೆ. ಲೈನ್ಮನ್ ಹೋಗಿ ರೈತ ಫೋನ್ ಮಾಡ್ತಾನೆ, ಲೈನ್ಮನ್ ಫೋನ್ ಮಾಡ್ತಾನೆ, ಮೇಡಮ್ ಅದಕ್ಕೆ ತಿಳಿಸಿ ಅಂತ ಹೇಳ್ತಾರೆ. ನೂರ್ ಫಾತಿಮಾ ಮೇಡಮ್ ತಿಳಿಸಿದ್ಯಾರ ಅಂತ ಕೇಳ್ತಾನೆ. ಕೇಳಿದಾಗ ಆತಾನೆ ಅಂತಾನೆ, ಆಯ್ತು ಮೇಡಮ್ ಅವ್ರಿಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಫೋನ್ ಮಾಡ್ತಾನೆ. ಲೈನ್ಮನ್ಗೆ ಫೋನ್ ಮಾಡಿದ್ರೆ ಏನ್ ಹೇಳ್ತಾನೆ, ಮೇಡಮ್ಗೆ ಹೇಳಿದ್ರೆ ಏನ್ ಕೇಳಿದ್ರು ಅಂತಂದ್ರೆ, ಮೇಡಮಿಗೆ ಕೇಳಿ ಮಾಡಿಸ್ಕೋಬೇಕಿತ್ತು, ಕೆಲಸ ಮಾಡಿಸ್ಕೋಬೇಕಿತ್ತು, ನೀವು ಅವ್ರನ್ನೇ ಕೇಳ್ಬೇಕು ಅಂತ ಹೇಳ್ತಾರೆ. ಕೇಳಿದಾಗ ಏನ್ ಹೇಳ್ತಾರೆ ಲೈನ್ಮನ್, ಅವ್ರು ಏನ್ ಹೇಳ್ತಾರೆ, ಗ್ರಾಹಕ ಅದನ್ನ ಹೊಲ್ದಾದ ರೈತ ಆತ ಏನ್ ಹೇಳ್ತಾನೆ, ನಿಮ್ ಮೇಡಮ್ ನೀ ಕೇಳಿದ್ರೆ 23 ಸಾವಿರ ಕೇಳ್ತಾಳಪ್ಪ, ನಾವು ರೈತರು, ಬಡ ರೈತರು, ನಾವ್ ಎಲ್ಲಿ ತೊಗೊಂಡ್ಕೊಡಕ್ ಆಗತ್ತ ಅಂತೇಳಿ ಅವ್ನು ಲೈನ್ಮನ್ ಮುಂದೆ ಫೋನ್ ಕಾಲಲ್ಲಿ ಮಾತಾಡ್ತಾನೆ. ಅದ್ರ ಹತ್ರ ನಿಮ್ಮ ಹತ್ರ ಏನಾದ್ರು ಇದೆ, ರೈತ ಮಾತಾಡಿದ್ದು ರೆಕಾರ್ಡ್ ಮಾಡಿದ್ದು. ಪೇ ಮಾಡ್ತೀನಿ ಸರ್, ಅದನ್ನ ಪೇ ಮಾಡೋದ ಮಾಡ್ತೀನಿ. ಮೇಡಮ್ ಅವ್ರಿಗೆ ಬಿಟ್ಟಾಗ ಅವ್ರು ಲೈನ್ ಮ್ಯಾನ್ ಬರ್ತಾರ, ಲೈನ್ ಮ್ಯಾನ್ ಫೋನ್ ಮಾಡಿ ಅವ್ರು ಪ್ಯಾಟ್ ಹೇಳಿಸ್ಕೊಳ್ರಿ ಅಂತಂದ್ರು. ಹೌದಾ? ಮೇಡಮ್ ಅವ್ರಿಗೆ ಕೇಳ್ತಾರ, ಕೇಳಿದಾಗ ನೀವ್ ಬಂದಾಗ ಒಂದ್ಸಲ ನೋಡಿ ಮಾತಾಡ ಗೊತ್ತಿ ಖುಷಿ ನಾವ್ ಹತ್ತನ್ನಕ್ಕೆ ಸಸ್ಪೆಂಡ್ ಆಗ್ಬೇಕಾ, ಲೇಟ್ ಆಗ್ಬಾರ್ದಂಗ. ಮತ್ತೆ ಈಗ ಕಟ್ಕೊಂತೀವಿ ರೈತರೆಲ್ಲ ಹಾಳಾಗಿ ಈ ಸಲ ಸ್ವಲ್ಪ ಮಾತಾಡ್ರಿ ಅದ್ ಕೂಡ ಮತ್ತೆ ಅದ್ರ ಮಾತಾಡಿ 20 ಸಾವಿರ ಕೊಡ್ತೀನಿ, 30 ಸಾವಿರ ಕೊಡ್ಬೇಕಂತ ಅದಕ್ಕೆ. ಲೈನ್ ಮೇಲೆ ಫೋನ್ ಮಾಡಿ ಅಂತ ಅಂದ್ರು. ಓಕೆ, ಇವಾಗ ಏನು ವರ್ಕ್ ಅದು ಆಕ್ಚುಲಿ? ಅದು ವರ್ಕ್ ಏನ ಸರ್, ಸುಮಾರು ಅದು ರೈತರಿಗೆ ಹೆಂಗಂದ್ರೆ, ಕೆನಾಲ್ ಮೇಲೆ ನೀರ್ ಹರಿತದೆ ಸರ್, ನಮ್ ಗಂಗಾ ತುಂಗಭದ್ರಾ ನೀರು ಹರಿತೈತೆ ರೈತರಿಗೆ. ಅವ್ರು ಏನ್ ಮಾಡ್ತಾರೆ, ನೀರ್ ಇಲ್ದಾಗ ಏನ್ ಮಾಡ್ತಾರೆ, TC ಬಂದ್ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತೆ ನೀರ್ ಬಂದ್ಮೇಲೆ ಮತ್ತೆ ಅದನ್ನ ಚಾಲು ಮಾಡ್ಕೊಳ್ಳೋಣ ಅನ್ಕೊಂಡೆ. ಯಾಕೆ ಅನವಶ್ಯಕವಾಗಿ ಕರೆಂಟ್ ವೇಸ್ಟ್ ಆಗಲ್ಲ ಅಂತ ರೈತರು ಏನ್ ಮಾಡ್ತಾರೆ, ಅದನ್ನ ಬಂದ್ ಮಾಡ್ಕೊಂಡಿರ್ತಾರೆ. ಜಂಪ್ ತೆಗಿಸ್ತೀವಿ ಸರ್, ಲೈನ್ ಮನ್ ಇರ್ಲಿ ಯಾರೇ ಇರ್ಲಿ ಹೋಗಿ ಜಂಪ್ ತೆಗೆದು ಇಟ್ಬಿಡ್ತಾರೆ. ಅವರೇ ಬಂದು ಕೇಳಿ ಜಂಪ್ ತೆಗಿಸ್ಕಿ ಇಟ್ಕೊಂಡ್ಬಿಡ್ತಾರೆ. ಇಟ್ಕೊಂಡ್ರೆ ಏನಾಯ್ತು ಅಂದ್ರೆ 1-3 ತಿಂಗಳು ಗ್ಯಾಪ್ ಆದ್ಮೇಲೆ ಅದೆಲ್ಲ
ಕಸ ಕಡ್ಡಿ ಎಲ್ಲ ಬೆಳೆದಿದ ಮೇಲೆ ಅದನ್ನ ಕ್ಲೀನ್ ಮಾಡಂತೆ ಲೈನ್ ಮ್ಯಾನ್ ಹೇಳಿದ್ದಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿ ರೈತರೇ ಕ್ಲೀನ್ ಮಾಡಿ ಆಯ್ತಪ್ಪ ನಾನು ಬಂದ್ ಮಾಡ್ಕೊಡ್ತೀನಿ, ನಾನು ಸ್ವಲ್ಪ ಬಿಜಿ ಇದೀನಿ ಅಂತ ಲೈನ್ ಮ್ಯಾನ್ ಹೇಳಿದಾಗ ಲೈನ್ ಮ್ಯಾನ್ ಹೋಗೋಷ್ಟೊತ್ತಿಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಕ್ಲೀನ್ ಮಾಡಿ ಇಟ್ಟಾಗ ಏನಾಗ್ತದೆ ಅಂದ್ರೆ ಅವ್ರು ಜಂಪ್ ಹಾಕ್ಬೇಕು, ಟಿ ಸಿ ಚಾರ್ಜ್ ಮಾಡ್ಬೇಕು. ಚಾರ್ಜ್ ಮಾಡ್ಬೇಕಾದ್ರೆ ಈಗ ಪ್ಲೇ ಮಾಡಿದ್ದಾನೆ ಸರ್, ಆಡಿಯೋ ಪ್ಲೇ ಮಾಡಿದ್ನಲ್ಲ, ಆ ಪ್ಲೇ ಮಾಡ್ಬೇಕಾದ್ರೆ ಇದೆಲ್ಲ ಡಿಸ್ಕಷನ್ ನಡೀತೈತೆ. ಅವಾಗ ಇವ್ರಿಗೆ ಏನ್ ಹೇಳ್ತಾರೆ, ಅದೇ ಈಗ ಇನ್ನೊಂದು ವಿಡಿಯೋ ಇದೆ ಸರ್, ಅದು ಪ್ಲೇ ಮಾಡಿಸ್ತೀನಿ. ಅವಾಗ ಏನಾಯ್ತು, ರೈತರು ಇವ್ರು ಮಾತಾಡ್ತಾರೆ, ನೋಡಪ್ಪ ನಾನು ಮೇಡಮ್ ಹೇಳೋವರೆಗೆ ನಾನು ಹಾಕೋದಿಲ್ಲ, ಹಿರಿಯ ಅಧಿಕಾರಿ ಕೊಡ್ತಾರೆ ಅವ್ರು ನಮ್ಮ ಮೇಲೆ ಅಧಿಕಾರಿಗಳಲ್ಲ, ಅವ್ರು ಕೊಟ್ಮೇಲೆ ಬಂದು ನಾನು ಮಾಡ್ಕೊಡ್ತೀನಿ. ಅಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಅವು ರೈತರು ಸ್ವಲ್ಪ ಬಡವರಲ್ಲ, ಏನಾಗ್ತದೆ ವೈರ್ ಅಲ್ಲೆಲ್ಲಿ ಸ್ವಲ್ಪ ಲೂಸ್ ಆಗಿದ್ದಾವೆ, ಸ್ಪ್ಯಾನ್ ಲೂಸ್ ಆಗಿದೆ. ಆ ಲೂಸ್ ಪ್ಯಾನ್ ನಾನು ಸರಿ ಮಾಡ್ಕೊಡಪ್ಪ ಅಂತ ಹೇಳಿದ್ರೆ ಅದನ್ನ ಆ ಲೂಸ್ ಪ್ಯಾನ್ ಸರಿ ಮಾಡ್ಕೊಡಕ್ಕೆ ಮೇಡಮ್ ಹೇಳಿದೆ, ಎಲ್ ಸಿ ಬೇಕು ಲೈನ್ ಬಂದ್ ಮಾಡ್ಕೊಡ್ಬೇಕಾಗತ್ತೆ, ಮೇಡಮ್ನೇ ಕೇಳಿ ನಾನು ಮಾಡ್ಕೊಡ್ತೀನಪ್ಪ, ನೀವು ಮೇಡಮ್ ಕೇಳ್ರಿ ಅಂತ ಹೇಳಿದ್ದಾರೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.